ಬೆಳಗಾವಿಯ ಸಮಾವೇಶದಲ್ಲಿ ಬೆಲೆ ಏರಿಕೆಯ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ಭಾಷಣ ನಡೀತಾ ಇದ್ದಂತಹ ಹೊತ್ತು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಿದಕ್ಕೆ ಸಿಎಂ ಸಂಯಮವನ್ನು ಕಳ್ಕೊಂಡಿದ್ದಾರೆ. ಎಎಸ್ಪಿ ಮೇಲೆಯೇ ಕೈ ಎತ್ತಲು ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಎಂ ನಡೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಸಿಎಂ ನಡೆದುಕೊಂಡದ್ದು ಸರಿಯಲ್ಲ ಅಂತ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಸಂಯಮವನ್ನು ಕಳೆದುಕೊಂಡಂತಹ ಪ್ರಸಂಗ ಅದಾಗಿತ್ತು. ತಮ್ಮ ಎದುರಿಗೆ ಕೂತ್ಕೊಂಡು ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ, ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ. ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ವಿರುದ್ಧವಾಗಿ ಮತ್ತು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಸುಳ್ಳುಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ರು. ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಮುಖಂಡರು ಮತ್ತು ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇರ್ತಕ್ಕಂಥದ್ದು. ಇಲ್ಲಿ ಯಾರು ಮಚ್ಚು ದೊಣ್ಣೆ ಎತ್ಕೊಂಡು ಹೋಗಿರಲಿಲ್ಲ, ಅಥವಾ ಕಾಶ್ಮೀರದಲ್ಲಿ AK-47 ತಗೊಂಡೋಗಿದ್ರಲ್ಲ ಆ ರೀತಿ ತಗೊಂಡೋಗಿರಲಿಲ್ಲ. ಅದರಲ್ಲೂ ಇದು ಮಹಿಳಾ ಕಾರ್ಯಕರ್ತರು. ಅವರು ಕೂಗಾಟ ಚೀರಾಟ ಆಗಿದೆ. ಅವರನ್ನು ಪೊಲೀಸ್ನವರು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ ಹತ್ತಿಸಿದ ಮೇಲೆ ಕಾಂಗ್ರೆಸ್ನ ಗೂಂಡಾಗಳು ಅವರ ಮೇಲೆ ಮುಗಿಬಿದ್ದು ಹೊಡೆದಿದ್ದಾರೆ. ಇದು ಈ ಗೂಂಡಾ ಸರ್ಕಾರದ ವರ್ತನೆ. ಅದರ ಜೊತೆಯಲ್ಲಿ ಯಾವನು SP ಅಂತೇಳಿ ಕರೆದಾಗ ಅಡಿಷನಲ್ SP ಬರ್ತಾರೆ, ನಾರಾಯಣ್ ಅಂತೇಳಿ. ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವರ್ತನೆಯನ್ನು ಯಾರಾದರೂ ಗಮನಿಸಿರ್ಬೋದು. ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಅಷ್ಟೊತ್ತಿಗೆ ಆ ಅಡಿಷನಲ್ SP ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೋಗಿಲ್ಲ ಅಂದರೆ ಇವತ್ತು ಅವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು. ಇವರೇನು ತಿಳ್ಕೊಂಡಿದ್ದಾರೆ, ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದ್ದಾರಾ? ಮಾನ್ಯ ಸಿದ್ದರಾಮಯ್ಯನವರೇ, ಮಹಿಳಾ ಮೋರ್ಚಾದ ಕಾರ್ಯಕರ್ತರ ಹೇಗೆ ಬಂದರು ಅಂತಲೇ ನಿಮಗೆ ಗೊತ್ತಿಲ್ಲ. ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಈ ಸಣ್ಣ ವಿಷಯಕ್ಕೇನೆ ಇಂಟೆಲಿಜೆನ್ಸ್ ನಿಮ್ಮದು ಸರಿಯಿಲ್ಲ. ನೀವು ಪೊಲೀಸ್ನವರ ಮೇಲೆ ಮುಗಿಬೀಳ್ತೀರಿ. ಆದರೆ ಕದ್ದು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಬರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಮುಖ್ಯಮಂತ್ರಿಗಳ ನಡೆಯನ್ನು ಖಂಡಿಸಿ ಮಾತನಾಡ್ತಾ ಇದ್ರು. ಬಹಳಷ್ಟು ಮಾತನಾಡ್ತಾ ಇದ್ರಿ. ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ವಿಷಯವಾಗಿಯೂ ಕೂಡ ಸುಳ್ಳು ವಿಷಯವನ್ನು ಅಲ್ಲಿ ಪ್ರಕಟ ಮಾಡ್ತಾ ಇದ್ರಿ. ಈ ಹೊತ್ತಲ್ಲಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಪ್ರತಿರೋಧವನ್ನು ತೋರಿದ್ದಾರೆ. ಇಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅವರು ವ್ಯಂಗ್ಯವಾಡಿದ್ದಾರೆ.